ಸ್ನೇಹಿತರೆ ನಮಸ್ಕಾರ. ಇಂದಿನ ಒಂದು ತರಗತಿಯಲ್ಲಿ ಪದ್ಮ ಪ್ರಶಸ್ತಿ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಪದ್ಮ ಪ್ರಶಸ್ತಿಯನ್ನು ನೀಡುವಂತಹ ಕ್ಷೇತ್ರಗಳು ಯಾವುವಂದ್ರೆ ವಿಜ್ಞಾನ ತಂತ್ರಜ್ಞಾನ, ಸಂಗೀತ, ಶಿಕ್ಷಣ ಮತ್ತು ಸಾಹಿತ್ಯ, ಅದೇ ರೀತಿಯಾಗಿ ಸಾರ್ವಜನಿಕ ಆಡಳಿತ. ಇವು ಇಂಪಾರ್ಟೆಂಟು. ಇದರಲ್ಲಿ ಯಾವ್ದು ಬರಲ್ಲ ಅಂದ್ರೆ ಕ್ರೀಡೆ ಬರಲ್ಲ, ನೆನ್ಪಿಡ್ಕೋಬೇಕು. ನೆಕ್ಸ್ಟ್, ಈ ಒಂದು ಪದ್ಮ ಪ್ರಶಸ್ತಿ ಯಾವ ರೀತಿಯಾಗಿರುತ್ತೆ ಅಂದರೆ ದೇವನಾಗರ ಲಿಪಿಯಲ್ಲಿ ಪದಕದ ಕೆಳಗಡೆ ಯಾವ ಒಂದು ಪ್ರಶಸ್ತಿ ಹೊಂದಿರುತ್ತಲ್ಲ ಆ ಒಂದು ಪ್ರಶಸ್ತಿಯ ಹೆಸರು ಬರೆದಿರ್ತಾರೆ. ಎಕ್ಸಾಂಪಲು ಪದ್ಮ ವಿಭೂಷಣ ಪಡೆದಿದ್ರಪ್ಪ ಅಂದ್ರೆ ಪದ್ಮವಿಭೂಷಣ ಅಂತಂದೇಳಿ ದೇವನಾಗರ ಲಿಪಿಯಲ್ಲಿ ಬರೆದಿರ್ತಾರೆ. ಪದ್ಮಭೂಷಣ ಅಂತ ತಗೊಂಡಿದ್ರ ಪದ್ಮಭೂಷಣ ಪ್ರಶಸ್ತಿ ಪಡೆದಿದ್ರ ದೇವನಾಗರ ಲಿಪಿಯಲ್ಲಿ ಪದ್ಮಭೂಷಣ ಪ್ರಶಸ್ತಿ ಅಂತಂದೇಳಿ ಬರೆದಿರ್ತಾರೆ. ಪದ್ಮಶ್ರೀ ಅಂತಂದೇಳಿ ಬರೆದಿದ್ರೆ ಪದ್ಮಶ್ರೀ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದನ್ನ ಪದ್ಮಶ್ರೀ ಅಂತಂದೇಳಿ ದೇವನಾಗರ ಲಿಪಿಯಲ್ಲಿ ಬರೆದಿರ್ತಾರೆ. ಪದಕದ ಹಿಂದೆ ಸತ್ಯಮೇವ ಜಯತೆ ಅಂತಂದೇಳಿ ಬರೆದಿರ್ತಾರೆ. ಯಾವುದು? ಸತ್ಯಮೇವ ಜಯತೆ ಅಂತೇಳಿ ಬರೆದಿರ್ತಾರೆ. ಇವು ನೋಡ್ರಿ, ಪದ್ಮ ಪ್ರಶಸ್ತಿಯಲ್ಲಿ ನಾವು 3 ಟೋಟಲು. ಒಂದು ಪದ್ಮ ವಿಭೂಷಣ, ಒಂದು ಪದ್ಮಭೂಷಣ, ಇನ್ನೊಂದು ಪದ್ಮಶ್ರೀ. ನೋಡ್ರಿ, ಪದ್ಮ ವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಓಕೆನಾ? ಇಲ್ಲಿ ನೋಡ್ರಿ, ಇವು ಏರಿಕೆ ಕ್ರಮದಲ್ಲಿ ಬರೀ ಅಥವಾ ಇಳಿಕೆ ಕ್ರಮದಲ್ಲಿ ಬರೀ ಅಂತಂದೇಳಿ ಕೇಳಿರ್ತಾರೆ. ಫಸ್ಟ್ ನಮಗೆ ಭಾರತ ರತ್ನ ಪ್ರಶಸ್ತಿ, ಇದು ಗೊತ್ತೈತಿ. ಫಸ್ಟ್ ಯಾವುದು? ಭಾರತ ರತ್ನ ಪ್ರಶಸ್ತಿ. ಭಾರತ ರತ್ನ ಪ್ರಶಸ್ತಿ ಆದಮೇಲೆ ಯಾವ್ದು ಬರ್ತೈತಿ? ಪದ್ಮ ವಿಭೂಷಣ, ನೆಕ್ಸ್ಟ್ ಪದ್ಮಭೂಷಣ, ನೆಕ್ಸ್ಟ್ ಪದ್ಮಶ್ರೀ. ಓಕೆನಾ? ಇಲ್ಲಿ ನೋಡ್ರಿ, ಈಗ ಪದ್ಮ ವಿಭೂಷಣ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಒಂದನೇದ್ದು ಯಾವುದು? ಭಾರತ ರತ್ನ ಪ್ರಶಸ್ತಿ. ಎರಡನೇದ್ದು ಯಾವುದು? ಪದ್ಮ ವಿಭೂಷಣ ಪ್ರಶಸ್ತಿ. ಫಸ್ಟ್ನೇ ದಿನದಲ್ಲಿ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಓಕೆನಾ? ಇದು ಎರಡನೇದ್ದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಪದ್ಮ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂದ್ರೆ ಈ 3ರಾಗ ಅತಿ ದೊಡ್ಡದು ಯಾವ್ದಪ್ಪ ಅಂದ್ರೆ ಪದ್ಮ ವಿಭೂಷಣ ಅಂತಂದೇಳಿ ಎರಡನೇ ಲೈನ್ ಹೇಳ್ತೈತಿ. ನೆಕ್ಸ್ಟ್ ಸ್ಟಾರ್ಟ್ ಯಾವ ಮಾಡಿದ್ದು? 1954 ಜನವರಿ 2ರಿಂದ ಈ ಒಂದು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನಾವು ಕೊಡೋಕೆ ಸ್ಟಾರ್ಟ್ ಮಾಡೀವಿ. ಈ ಒಂದು ಪ್ರಶಸ್ತಿಯನ್ನು 1954 ಯಾರಿಗೆ ಕೊಟ್ಟಿವಂದ್ರೆ, ಒಂದನೇದು ಸತ್ಯೇಂದ್ರನಾಥ್ ಬೋಸ್, ನಂದಲಾಲ್ ಬೋಸ್, ಜಾಕೀರ್ ಹುಸೇನ್ ಮತ್ತು ವಿ.ಕೆ. ಕೃಷ್ಣ ಮೆನನ್ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನಾವು ನೀಡಿರ್ತೀವಿ. ನೆಕ್ಸ್ಟ್ ಎರಡನೇದು ಬಂದ್ರೆ ಪದ್ಮಭೂಷಣ ಪ್ರಶಸ್ತಿ. ಯಾವುದು? ಪದ್ಮಭೂಷಣ ಪ್ರಶಸ್ತಿ. ಇದು ಈ ಲೈನ್ ಹೇಳ್ತಾನಪ್ಪ, 3ನೇ ನಾಗರಿಕ ಪ್ರಶಸ್ತಿ ಅಂದ್ರೆ ಒಂದನೇದ್ದು ಯಾವುದು? ಭಾರತ ರತ್ನ ಪ್ರಶಸ್ತಿ. ಎರಡನೇದ್ದು ಯಾವುದು? ಪದ್ಮವಿಭೂಷಣ ಪ್ರಶಸ್ತಿ. ಮೂರನೇದ್ದು ಯಾವುದು? ಪದ್ಮಭೂಷಣ ಪ್ರಶಸ್ತಿ. ಈ ಪದ್ಮಶ್ರೀ ಪ್ರಶಸ್ತಿಗಳಲ್ಲಿ ಎರಡನೇ ನಾಗರಿಕ ಪ್ರಶಸ್ತಿ, ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಓಕೆನಾ? ನೆಕ್ಸ್ಟ್ 1954 ಜನವರಿ 2ರಿಂದ ಇದನ್ನು ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ 1954 ಜನವರಿ 2ರಿಂದ ಸ್ಟಾರ್ಟ್ ಮಾಡ್ತೀವಿ. ಈ ಒಂದು ಪದ್ಮ ಪ್ರಶಸ್ತಿಗಳನ್ನು, ಪದ್ಮಭೂಷಣ ಪ್ರಶಸ್ತಿಯನ್ನು ಯಾರು ಕೊಟ್ಟಿವಿ ಅಂದ್ರಪ್ಪ ಅಂದ್ರೆ ಹೋಮಿ ಜಹಂಗೀರ್ ಬಾಬಾ ಮತ್ತು ಭಟ್ನಾಕರ್ ಮತ್ತು MS ಸುಬ್ಬಲಕ್ಷ್ಮಿ ಅವರಿಗೆ ನಾವು ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡ್ತೀವಿ. ನೆಕ್ಸ್ಟ್ ಮೂರದ್ದು ಬಂದ್ರಪ್ಪ ಅಂದ್ರೆ ಪದ್ಮಶ್ರೀ ಪ್ರಶಸ್ತಿ. ಈ ಪದ್ಮಶ್ರೀ ಪ್ರಶಸ್ತಿ 3ನೇ ಪದ್ಮ ಪ್ರಶಸ್ತಿಯಲ್ಲಿ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರ್ತೈತಿ. ಇದು ಕೂಡ 1902ರಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ. ಓಕೆನಾ? ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಅವು ಇಯರ್ ಏನಂದ್ರೆ ಅಪ್ಡೇಟ್ ಆಗ್ಬೇಕು. ಇದನ್ನು ಇಯರ್ ಸ್ಟ್ಯಾಟಿಕ್ GK ಅದು ಯಾವ ವರ್ಷದಲ್ಲಿ ಕೊಟ್ಟಿರ್ತಾರ ಅವನ್ನ ನಾವು ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೋಬೇಕು. ನೆಕ್ಸ್ಟ್, ಈ ಒಂದು ಆಯ್ಕೆ ಸಮಿತಿ ಕೂಡ ಇತ್ತೀಚೆಗೆ ಕ್ವಶನ್ ಆಗಿತ್ತು. ಈ ಆಯ್ಕೆ ಆ ಸಮಿತಿ ಯಾರು ರಚನೆ ಮಾಡಿರ್ತಾರೆ ಅಂದ್ರೆ ಭಾರತ ಪ್ರಧಾನಮಂತ್ರಿಗಳು ಏನಪ್ಪ ಅಂದ್ರೆ ಆಯ್ಕೆ ಸಮಿತಿಯನ್ನು ರಚನೆ ಮಾಡಿರ್ತಾರೆ. ಅಂದ್ರೆ ಪದ್ಮವಿಭೂಷಣ ಯಾರಿಗೆ ಕೊಡಬೇಕು, ಪದ್ಮಭೂಷಣ ಯಾರು ಕೊಡಬೇಕು, ಪದ್ಮಶ್ರೀ ಯಾರಿಗೆ ಕೊಡಬೇಕು, ಒಂದು ಕಮಿಟಿ ಇರ್ಬೇಕಲ್ರಿ. ಆ ಕಮಿಟಿ ಯಾರು ರಚನೆ ಮಾಡ್ತಾರಂದ್ರೆ ನಮ್ಮ ಭಾರತ ಪ್ರಧಾನಮಂತ್ರಿಗಳು ಆ ಒಂದು ಕಮಿಟಿಯನ್ನು ರಚನೆ ಮಾಡಿದ್ರೆ ಆ ಒಂದು ಆಯ್ಕೆಯಾದವರಿಗೆ ಯಾರು ಪ್ರಶಸ್ತಿ ನೀಡ್ತಾರಂದ್ರೆ ಭಾರತದ ರಾಷ್ಟ್ರಪತಿಗಳು ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಆದ್ರೆ ಈ ಒಂದು ಪ್ರಶಸ್ತಿಗೆ ಯಾವುದೇ ರೀತಿಯಾಗಿ ನಗದು ರೂಪ ಇರುವುದಿಲ್ಲ, ಕೇವಲ ಇದು ಪದಕದ ಪಟ್ಟಿ. ಓಕೆನಾ? ನಗದು ಇರಲ್ಲ ಅಂತಂದೇಳಿ ನಮ್ಗೆ ತಿಳಿಯಲೇಬೇಕು. ಓಕೆನಾ? ಥ್ಯಾಂಕ್ ಯು.